ಎಲ್ಲರಿಗೂ ನಮಸ್ತೆ. ಓಂ ಗುರು ರಾಘವೇಂದ್ರಾಯ ನಮಃ. ರಾಯರನ್ನ ನೆನೆಸ್ತಾ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. 1 ತಿಂಗಳಾಗೋಯ್ತಲ್ಲಪ್ಪ ಅಂತ ಯೋಚನೆ ಮಾಡಬೇಡಿ. ಇನ್ನೂ 11 ತಿಂಗಳಿದೆ. ಈ 11 ತಿಂಗಳಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋದು ನನ್ನ ಆಸೆ. ಆ ಗುರಿ ಇಟ್ಕೊಂಡು ನಾನು ಫಸ್ಟ್ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಬಗ್ಗೆ ಫಸ್ಟ್ ಪರಿಚಯ ಮಾಡ್ಕೊತಾ ಇದ್ದೀನಿ. ನಾನು ಹುಟ್ಟಿದ್ದು ಮಾರ್ಚು 25ನೇ ತಾರೀಕು 1997ರಲ್ಲಿ. ನಾನು ಹುಟ್ಟಿದಾಗ ಒಂದು ಇನ್ಸಿಡೆಂಟ್ ಆಗಿತ್ತು. ಅದು ನಮ್ಮಮ್ಮ ನನಗೆ ಯಾವಾಗಲೂ ಹೇಳ್ತಾರೆ. ನಾನು ಹುಟ್ಟಿದಾಗ ನಮ್ಮ ಮನೇಲಿ ಎಲ್ಲರೂ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ರಂತೆ, ಹೆಣ್ಮಗು ಆಯ್ತಲ್ಲ ಅಂತ. ಯಾಕೆ ಅಂದರೆ ನಮ್ಮ ಚಿಕ್ಕಪ್ಪನಿಗೂ ಅವ್ರಿಗೂ ಹೆಣ್ಮಗು ಆಗಿತ್ತಂತೆ. 6 ತಿಂಗಳು ಮುಂಚೆ ಹುಟ್ಟಿದ್ಲು ನಮ್ಮಕ್ಕ. ನಮ್ಮಮ್ಮಂಗೂ ಹೆಣ್ಮಗು ಆಯಿತು ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಬೇಜಾರು ಮಾಡ್ಕೊಂಬಿಟ್ಟಿದ್ರಂತೆ. ಅಯ್ಯೋ ಇವನಿಗೂ ಹೆಣ್ಮಗು ಅವನಿಗೂ ಹೆಣ್ಮಗು ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ತಾತ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ರಂತೆ. ಆವಾಗ ನಮ್ಮಮ್ಮ ಒಂದು ಮಾತು ಹೇಳಿದ್ರಂತೆ, ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ಅವ್ರ ಹಣೆಯಲ್ಲಿ ಹೇಗಿರುತ್ತೋ ಏನು ಬರೆದಿರುತ್ತೋ ಅದೇ ಆಗೋದು. ನಮ್ಮ ಚಿಕ್ಕಮ್ಮ ಸ್ವಲ್ಪ ಆರ್ಥಿಕವಾಗಿ ಅನುಕೂಲಸ್ಥರ ಮನೆಯಿಂದ ಬಂದಿದ್ದರು. 1-3 ವರ್ಷ ಆದಮೇಲೆ ಅವ್ರಿಗೂ ಮತ್ತೆ ಗಂಡು ಮಗು ಆಯಿತು. ಅವರನ್ನೇ ಒಂಥರ ನಮ್ಮನ್ನೇ ಒಂಥರ ನೋಡೋರು. ಆಮೇಲೆ ಅಮ್ಮಂಗೆ ಫಸ್ಟು 4 ವರ್ಷ ಮಕ್ಕಳಾಗಿರಲಿಲ್ಲ ಅಂತ ಅವಾಗ ಒಂಥರ ಹಿಂಸೆ ಕೊಡೋರು. ಈಗ ಹೆಣ್ಮಗು ಆಯಿತು ಅಂದ್ಬಿಟ್ಟು ಈಗ ಒಂಥರ ಈ ಥರ ಮಾತಾಡ್ತಿದ್ರಂತೆ. ಆದರೂ ನಮ್ಮಪ್ಪ ಚೆನ್ನಾಗೇ ನೋಡ್ಕೊತಿದ್ರು. ಹೆಂಡತಿ ಮಾತು ಕೇಳಿದ್ರೆ ಸಂಸಾರ ಯಾವತ್ತಿದ್ರೂ ಚೆನ್ನಾಗಿರುತ್ತೆ. ಅದೇ ಗಂಡ ಹೆಂಡತಿ ಮಾತು ಬಿಟ್ಟು ಬೇರೆಯವ್ರ ಮಾತು ಕೇಳ್ದ ಅಂದರೆ ಆ ಸಂಸಾರ ಯಾವತ್ತೂ ಚೆನ್ನಾಗಿರಲ್ಲ. ಸ್ವಲ್ಪ ದಿನ ಚೆನ್ನಾಗಿತ್ತು. ಆಮೇಲೆ ನಮ್ಮಪ್ಪನೂ ಮನೆ ಕಟ್ಟಿದ್ರು, ಚೆನ್ನಾಗಿದ್ವಿ. ಅದೇ ಈ ಥರ ಬೇರೆಯವ್ರ ಮಾತು ಕೇಳಿ ಎಲ್ಲ ಮನೆಯೆಲ್ಲ ಮಾರಿಕೊಂಡು ಬಾಡಿಗೆ ಮನೆಯಲ್ಲಿರೋ ಸ್ಥಿತಿ ಬಂತು. ಆದರೂ ಪರವಾಗಿಲ್ಲ, ಚೆನ್ನಾಗೇ ನೋಡ್ಕೊತಿದ್ರು ನಮ್ಮಪ್ಪ. ಆಮೇಲೆ ಇದ್ದೇ ಇರುತ್ತಲ್ಲ, ಆ ಒಂದು ಕಷ್ಟಕ್ಕೆ ಹಿಂಸೆಗೆ ಅನಿಸುತ್ತೆ ಮೋಸ್ಟ್ಲಿ ನಮ್ಮಮ್ಮಂಗೆ. ಒಂದು 4-5 ಸಲ ಅಬೋಷನ್ ಆಯಿತು. ನಾನಾದಮೇಲೆ ಮತ್ತು ಯಾವ ಮಕ್ಕಳು ಉಳಿಲೇ ಇಲ್ಲ ನಮ್ಮಮ್ಮಂಗೆ ಅಬೋಷನ್ ಆಗಿ. ನಾನೊಬ್ಬಳು ಮಾತ್ರ ಉಳ್ಕೊಂಡೆ. ನಮ್ಮಮ್ಮ ನನ್ನನ್ನು ಚೆನ್ನಾಗೇ ಸಾಕಿದ್ದಾರೆ. ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲು ಗುಬ್ಬಿಲಿ 5 ವರ್ಷ ಓದಿದೆ. ಅದಾದಮೇಲೆ ಸುಮಂಗಲಿ ಸೇವಾಶ್ರಮ ಅಂತ ಅಲ್ಲಿ ಒಂದು 3 ವರ್ಷ ನಮ್ಮಮ್ಮ ಸೇರಿಸಿದ್ರು. ಮನೇಲಿ ಇದೇ ಥರ ಗಲಾಟೆ, ಓದೋಕ್ಕೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಮನೇಲೂ ಸ್ವಲ್ಪ ಕಷ್ಟಗಳಿತ್ತು. ಅದೆಲ್ಲ ಇದು ಮಾಡಿ ಸುಮಂಗಲಿ ಸೇವಾಶ್ರಮ ಅಂತ ನಮ್ಮ ಮಾಸ್ಟ್ರಿದ್ದರು, ಅವ್ರ ಮೂಲಕ ಸೇರಿಸಿದ್ರು. ಅಲ್ಲೂ ಚೆನ್ನಾಗಿತ್ತು. ಅಲ್ಲಿ ಓದಿದವರೆಲ್ಲರೂ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಅದೊಂಥರ ಭೂಮಿ ಮೇಲಿರೋ ದೇವಸ್ಥಾನ ಅಂತ ಹೇಳ್ಬೋದು. ತುಂಬ ಒಳ್ಳೆಯ ಸಂಸ್ಥೆ ಅದು. ಅದಾದಮೇಲೆ ಅಲ್ಲಿರೋಕ್ಕೆ ನನಗೆ ಅದೃಷ್ಟ ಇರಲಿಲ್ಲ ಅನಿಸುತ್ತೆ. ಎಲ್ಲಾದರೂ ಬೈಯೋರಂತೆ ನಮ್ಮಮ್ಮನ, ಇರೋ ಒಂದು ಮಗುನ, ಒಬ್ಬಳು ಮಗಳನ್ನ ತೊಗೊಂಡೋಗಿ ಅಷ್ಟು ದೂರದಲ್ಲಿ ಇದ್ದು ಬಿಟ್ಟು ನೀವು ಹೇಗೆ ಊಟ ಮಾಡ್ತೀರಾ, ಹೇಗಿರ್ತೀರಾ ಅಂತೆಲ್ಲ ನಮ್ಮಮ್ಮನ ತುಂಬ ಚುಚ್ಚು ಮಾತಾಡೋರಂತೆ. ಆಮೇಲೆ ನಮ್ಮಪ್ಪನೂ ಯಾವಾಗಲೂ ಜಗಳ ಆಡೋರಂತೆ. ಸೊ ಅದಕ್ಕೋಸ್ಕರ ನಮ್ಮಮ್ಮ ಮತ್ತೆ ಅಲ್ಲಿಂದ ಕರೆಸ್ಕೊಂಡು ಜೊತೆಲೇ ಇದ್ಕೊಂಡು ಓದಲಿ ಅಂತ ಓದಿಸ್ತಾಯಿದ್ರು. ನಮ್ಮಮ್ಮ ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಕಷ್ಟ ಇದ್ದರೂ ಸಹ ಓದೋದ್ರಲ್ಲಿ ಮಾತ್ರ ನೀನು ಓದಬೇಡ ಅಂತ ಹೇಳಲೇ ಇಲ್ಲ. ಓದಿಸ್ತೀವಿ, ಆದಷ್ಟು ಓದಿಸ್ತೀನಿ, ಓದು. ಗೌರ್ಮೆಂಟ್ ಸ್ಕೂಲೇ ಆಗಲಿ ಅವ್ರು ಕಳಿಸಿದ್ರೆ ತಾನೇ ನಾವು ಹೋಗೋಕ್ಕಾಗೋದು. ನಮ್ಮಮ್ಮ ಯಾವುದೇ ಎಷ್ಟೇ ಕಷ್ಟ ಇದ್ದರೂ ಸಹ ಓದಬೇಕು, ಮಕ್ಕಳು ಓದಿದ್ರೇ ಇದಾಗೋದು ಅಂದ್ಬಿಟ್ಟು ಓದಿಸಿದ್ರು. ಮತ್ತು SLCನೂ ಅಷ್ಟೇ ಕಂಪ್ಲೀಟ್ ಆಯಿತು. SLC ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಆಗಿ ಮತ್ತು ನಾವು ಬೆಂಗಳೂರಿಗೆ ಬಂದ್ವಿ, ನಾನು ಅಮ್ಮ. ಅಲ್ಲಿ ನಮ್ಮ ದೊಡ್ಡಪ್ಪನ ಮನೇಲಿ ಇದ್ಕೊಂಡು ಅಲ್ಲಿ ಡಿಗ್ರಿ PUC ಮತ್ತು ಡಿಗ್ರಿ ಅಲ್ಲಿ ಕಂಪ್ಲೀಟ್ ಮಾಡಿದೆ. ನಾವು ಮೋಸ್ಟ್ಲಿ ಒಂದು 300-500 ರೂಪಾಯಿ ಅಷ್ಟೇ ಇಟ್ಕೊಂಡು ಬಂದಿದ್ದು ಬೆಂಗಳೂರಿಗೆ. ಸೊ ನಮ್ಮ ಅಷ್ಟೇ ಕಷ್ಟದಲ್ಲಿದ್ದರೂ ಓದಿಸಿದ್ರು ನನಗೆ. ಡಿಗ್ರಿನಲ್ಲಿ ಒಬ್ಬರು ಇಂಗ್ಲೀಷ್ ಮ್ಯಾಮ್ ಇದ್ದರು. ನನಗೇನಾದರೂ ತುಂಬ ಫೀಸ್ ಕಟ್ಟೋಕ್ಕಾಗಲಿಲ್ಲ ಅನ್ನೋ ಟೈಮಲ್ಲಿ ಅವರೇ ಕಟ್ತಿದ್ರು. ಒಂದು 2-3 ಸೆಮಿಸ್ಟರು ಅವರೇ ಕಟ್ಟಿದ್ದಾರೆ. ಮತ್ತು ನಮ್ಮ ಈ ಹಿಸ್ಟ್ರಿ ಸರು ನಮಗೆ ಯಾವುದೇ ದುಡ್ಡೇನಾದರೂ ಅವಶ್ಯಕತೆ ಇತ್ತು ಅಂದರೆ ಅವರೇ ಬುಕ್ಸ್ ತಂದು ಕೊಡೋರು. ಸೊ ಅವರಿಬ್ಬರನ್ನೇ ಅಂತಲ್ಲ, ಎಲ್ಲ ಲೆಕ್ಚರರ್ನು ನಾವು ತುಂಬ ನೆನಪಿಸ್ಕೊತೀನಿ. ಎಲ್ಲ ತುಂಬ ಒಳ್ಳೆ ಟೀಚರ್ಸ್ ಸಿಕ್ಕಿದ್ರು ನನಗೆ.
ಮತ್ತು ನಮ್ಮ ಹಿಸ್ಟ್ರಿ ಸರು ಮುಂದೆ ಕಂಟಿನ್ಯೂ ಮಾಡು, MA ಮಾಡು, ಸಪೋರ್ಟ್ ಮಾಡ್ತೀವಿ ಅಂತ ಅಂದರು. ನಾನೇ ಸ್ವಲ್ಪ ಹಿಂಜರ್ದು ಡಿಗ್ರಿ ಮುಗಿದ್ಮೇಲೆ ಕೆಲಸಕ್ಕೆ ಸೇರಿಕೊಂಡೆ. ಒಂದು 5 ತಿಂಗಳು ಕೆಲಸಕ್ಕೆ ಹೋಗಿದ್ದೆ. ಅದಾದಮೇಲೆ ಮತ್ತೆ ಮದುವೆ ಫಿಕ್ಸ್ ಆಯಿತು. ಸೊ ನನ್ನ ಮದುವೆ ಆಗಿದ್ದು ತುಮಕೂರು ಹತ್ರ ಒಂದು ಪುಟ್ಟ ಹಳ್ಳಿ ಸಿಂಗಿಪಾಳ್ಯ. ಮಾರ್ಚ್ 7-8ಕ್ಕೆ ನಮ್ಮ ಮದುವೆ ಆಯಿತು. ಸೊ ನೆಕ್ಸ್ಟ್ ಈ ಮಾರ್ಚ್ ಬಂದರೆ 7 ವರ್ಷ ತುಂಬಿ 8ನೇ ವರ್ಷಕ್ಕೆ ಬೀಳುತ್ತೆ. 6 ವರ್ಷದವನೊಬ್ಬ ಮಗು ಇದ್ದಾನೆ ಮತ್ತು 1 ವರ್ಷದೊಬ್ಬ ಮಗ ಇದ್ದಾನೆ. ಮದುವೆ ಅಂದಮೇಲೆ ಜಗಳ, ಮುನ್ಸು, ಕೋಪ, ತಾಪ, ಬಿಟ್ಟು ಹೋಗೋದು ಮತ್ತು ಒಂದಾಗೋದು ಇವೆಲ್ಲರ ಲೈಫಲ್ಲೂ ಕಾಮನ್ನು. ಸೊ ನನ್ನ ಲೈಫಲ್ಲೂ ಕಾಮನ್ನು. ಈ 8 ವರ್ಷದಲ್ಲಿ ಎಲ್ಲ ನಡೆದೆ. ಜಗಳ ಆಡಿದ್ದೀವಿ, ಒಂದೊಂದ್ಸಲ ಕೋಪ ಮಾಡ್ಕೊಂಡು ಅಮ್ಮನ ಮನೆಗೆ ಹೋಗಿದ್ದೀನಿ. ನಾನು ಜಗಳ ಆಡಿದ್ದೀನಿ, ಹೊಡೆದಾಡಿದ್ದೀವಿ, ಬೈದಿದ್ದೀವಿ, ಸಿಟ್ಟು ಮಾಡ್ಕೊಂಡಿದ್ದೀವಿ, ಮಾತಾಡ್ದಂಗೆ ಇದ್ದೀವಿ ವಾರಾನ್ಗಟ್ಲೆ. ಸೊ ಇದೆಲ್ಲ ನಮ್ಮ ಲೈಫಲ್ಲೂ ಆಗಿದೆ. ಇದೆಲ್ಲ ಆಗಿ ನನ್ನ ಚಿಕ್ಕ ಮಗನಿಗೆ 1 ವರ್ಷದ ಬರ್ತಡೇ ಮಾಡ್ತಾಯಿದ್ವಿ. ಸೊ ಅದು ಈ ವಿಡಿಯೋ. ಮದುವೆ ಸ್ಟಾರ್ಟಿಂಗಲ್ಲಿ ನಾವು ಹೇಗಿರ್ತೀವಿ ಅನ್ನೋದು ಮುಖ್ಯ ಅಲ್ಲ. ನೆಕ್ಸ್ಟ್ ಆ 5 ವರ್ಷ ಮುಗಿದ್ಮೇಲೆ ನಾವು ಹೇಗಿರ್ತೀವಿ, ಮಕ್ಕಳಾದಮೇಲೆ ಅವ್ರ ಮುಂದೆ ಹೇಗಿರ್ತೀವಿ ಅನ್ನೋದು ಆವಾಗ ನಿಜವಾದ ಲೈಫ್ ಸ್ಟಾರ್ಟ್ ಆಗೋದು. ಸೊ ನನ್ನ ಲೈಫಲ್ಲೂ ಹಾಗೇ ಮೊದಲು ಸ್ವಲ್ಪ ಹುಡುಗಾಟಿಗೆ ಇತ್ತು. ನಮಗೆ ಅರ್ಥ ಆಗಿದೆ, ಅದೆಲ್ಲ ಅರ್ಥ ಆಗುತ್ತೆ. ಈಗ ತುಂಬ ಚೆನ್ನಾಗಿದ್ದೀವಿ. ನಾವು ಅಂದ್ಕೊಂಡಂಗೆ ಯಾವುದು ನಡೆಯಲ್ಲ. ಸೊ ಅದು ಹೇಗೆ ನಡೀತಿರುತ್ತೋ ನಾವು ಅದನ್ನು ಪಾಸಿಟಿವಾಗಿ ತೊಗೊಂಡು ಹೋಗಬೇಕು. ಸೊ ಅದೇ ಜೀವನ. ನಾವು ನಮಗೋಸ್ಕರ ಏನು ಸ್ಯಾಕ್ರಿಫೈಸ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗಲ್ಲ. ಸೊ ಮಕ್ಕಳಿಗೋಸ್ಕರ ನಾವು ಏನು ಮಾಡ್ತೀವಿ, ಏನು ಸ್ಯಾಕ್ರಿಫೈಸ್ ಮಾಡ್ತೀವಿ ಅದೇ ತುಂಬ ಮುಖ್ಯ ಆಗೋದು. ಸೊ ಅದು ಒಂದು ಸ್ವಲ್ಪ ಯೋಚನೆ ಮಾಡಿದ್ದಿದ್ರು ನಮ್ಮಪ್ಪ ನನ್ನ ಲೈಫು ಚೆನ್ನಾಗಿರೋದು ಅಂತ ಈಗ ಯೋಚನೆ ಮಾಡ್ತೀನಿ. ಈಗಿಲ್ಲ ಬಿಡಿ ಅವರು. ನಮ್ಮ ದೊಡ್ಡ ಮಗ ಹುಟ್ಟಿ 6 ತಿಂಗಳಿಗೋ 7 ತಿಂಗಳಿಗೇನೋ ಅವರು ತೀರ್ಕೊಂಡ್ರು. ಸೊ ಅದೇ ಲಾಸ್ಟು ನಾವು ಗುಬ್ಬಿಗೆ ಹೋಗಿದ್ದು, ಅವ್ರನ್ನ ನೋಡಿದ್ದು, ಮಣ್ಣು ಮಾಡಿ ಬಂದಿದ್ದು ಇಷ್ಟೇ. ಇನ್ನು ಅವ್ರ ಮನೆಗೆ ಆಗಲಿ, ಆ ಮನೆಗೆ ಆಗಲಿ, ಅವ್ರಿಗೆ ಆಗಲಿ ನಾವು ಕಾಲಿಟ್ಟಿಲ್ಲ. ಏನಕ್ಕೆ ಹೋಗಬೇಕು? ನಮ್ಮಮ್ಮಂಗೆ ಅಂತ ನಾನಿದ್ದೀನಿ, ನನಗೆ ಅಂತ ನಮ್ಮಮ್ಮ ಇದ್ದಾರೆ, ನನ್ನ ಫ್ಯಾಮಿಲಿ ಇದೆ ನಮ್ಮಮ್ಮಂಗೋಸ್ಕರ. ಸೊ ಸಾಕು, ನಾನು ಚೆನ್ನಾಗಿ ನೋಡ್ಕೊತೀನಿ ಅವ್ರನ್ನ. ಅವ್ರು ನನ್ನನ್ನು 20 ವರ್ಷ ಸಾಕಿದ್ದಾರೆ. ಅಟ್ಲೀಸ್ಟ್ ನಾನು ಮುಂದಕ್ಕೆ ಒಂದು 5-10 ವರ್ಷನಾದರೂ ಸಾಕ್ತೀನಿ ಬಿಡಿ. ಅವ್ರನ್ನ ನಾನು ನೋಡ್ಕೊತೀನಿ. ಅವ್ರು ಈಗಲೂ ಅಷ್ಟೇ, ನನ್ನ ಕೈಲಾಗೋ ಅಷ್ಟು ದಿನ ನಾನು ದುಡಿತೀನಿ. ನನ್ನ ಇದರಲ್ಲಿ ನನಗೇನಾಗುತ್ತೋ ನಾನು ತೊಗೊತೀನಿ ನನ್ನ ದುಡ್ಡಲ್ಲಿ. ಯಾರನ್ನು ಇನ್ನು ನಾನು ಇವಾಗ ಕೇಳ್ತೀನಿ. ಅದಕ್ಕೋಸ್ಕರ ಅವರು ನಿನಗೇನಾದರೂ ಕೇಳ್ದಾಗ ನಾನು ಕೊಡಿಸ್ಬೇಕಲ್ಲ ಅನ್ನೋದಕ್ಕೋಸ್ಕರ ಅವರು ಅದಕ್ಕೆ ಅಂತಲೇ ಅಲ್ಲ, ನನ್ನ ಕೈಲಾಗೋ ಅಷ್ಟು ದಿನ ನಾನು ದುಡಿತೀನಿ. ನಾನು ಸುಮ್ಮನೆ ಅಂತೂ ಕೂತ್ಕೊಳಲ್ಲ, ಯಾರ ಮನೆಗೂ ಬಂದು ದುಡಿತಾನೇ ಇರ್ತೀನಿ ನನ್ನ ಕೈಲಾಗೋ ಅಷ್ಟು ದಿನ. ಆಮೇಲೆ ಮನೇಲಿರೋದು ಇದ್ದಿದ್ದೆ ಅಂತ ಅವ್ರು ಈಗಲೂ ಕೆಲ್ಸಕ್ಕೆ ಹೋಗ್ತಾರೆ. ಈಗಲೂ ಅಂತಲ್ಲ, ಅವ್ರು ಕೆಲ್ಸಕ್ಕೆ ಹೋಗ್ತಾನೆ ಇರ್ತಾರೆ. ಅವ್ರು ದುಡ್ದು ಅವ್ರು ತಿಂತಿದ್ದಾರೆ ಅಷ್ಟೇ. ಅವ್ರಿಗೆ ಅದೊಂದೇ ಮನಸ್ಸಿಗೆ ನೆಮ್ಮದಿ. ಏನಂದರೆ ಒಬ್ಬರೇ ಇರ್ತಾರೆ, ಬೇಜಾರಾದಾಗ ಬರ್ತಾರೆ ಇಲ್ಲಿ ನಮ್ಮ ಊರಿಗೆ. ಇಲ್ಲ ನಾನು ಹೋಗ್ತೀನಿ, ನೋಡ್ಕೊತೀನಿ. ಅಲ್ಲಿ ನಮ್ಮ ಅಣ್ಣ ಇದ್ದಾರೆ, ನಮ್ಮ ದೊಡ್ಡಪ್ಪ ಇದ್ದಾರೆ. ಸೊ ಅಲ್ಲಿ ಹೋಗ್ತಾರೆ. ಇನ್ನು ಎಷ್ಟೇ ಸಲ ಹುಟ್ಟಿದ್ರು ನಾನು ನಮ್ಮಮ್ಮನ ಹೊಟ್ಟೆಲೇ ಹುಟ್ಟಬೇಕು. ಆದರೆ ನಮ್ಮ ಅಪ್ಪವ್ರ ಕಡೆಯವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಒಂದು ಕೆಟ್ಟದ್ದಾಗ್ತಿದೆ ಅಂದರೆ ಅದಕ್ಕೆ ಮುಂದೆ ಒಳ್ಳೇದಾಗುತ್ತೆ ಅನ್ನೋ ಸೂಚನೆ ಅನ್ನೋದು ನನ್ನ ಲೈಫಲ್ಲೇ ಅನಿಸುತ್ತೆ. ಹಿಂದೆ ಕೆಟ್ಟದ್ದು ನಡೆದಿತ್ತು, ಬಟ್ ಈಗ ನನಗೆ ಒಳ್ಳೆ ಕುಟುಂಬ ಸಿಕ್ಕಿದೆ. ನನ್ನ ಫ್ಯಾಮಿಲಿ ನಾನು ತುಂಬ ಇಷ್ಟಪಡ್ತೀನಿ. ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ. ಲೈಫ್ ಅನ್ನೋದು ಹಾಗೆ ಅಲ್ವಾ, ಒಂದು ಚಕ್ರದ ಥರ. ಚಕ್ರ ಯಾವಾಗ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಸುತ್ತುತ್ತಾ ಬರುತ್ತೋ ಅದೇ ಥರ ನಮ್ಮ ಜೀವನನೂ. ಕೆಳಗಿದ್ದೀವಿ ಅಂದರೆ ಒಂದಿನ ಮೇಲೆ ಬಂದೇ ಬರುತ್ತೆ. ಅದು ಮೇಲಿದ್ದವ್ರು ಒಂದಿನ ಕೆಳಗೆ ಹೋಗೇ ಹೋಗ್ತಾರೆ. ಆ ಚಕ್ರದಲ್ಲಿ ಎಷ್ಟು ಹಳ್ಳ ಬರುತ್ತೆ, ಎಷ್ಟು ದಿಣ್ಣೆ ಬರುತ್ತೆ, ಬೀಳೋದು ಏಳೋದು ಇದೆಲ್ಲ ಸಹಜ. ಅದು ಜೀವನ. ಹಾಗೆ ನಡೆಸ್ಕೊಂಡು ಹೋಗ್ತಾ ಇರ್ಬೇಕು ನಾವು ಅಷ್ಟೇ. ಕತೆ ನಿಮಗೂ ತುಂಬ ಬೋರ್ ಆಯಿತು ಅನಿಸುತ್ತೆ. ಸೊ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಇನ್ನು ನನ್ನ ದಿನಚರಿ ಹೇಗಿರುತ್ತೆ ಅನ್ನೋದನ್ನೆಲ್ಲ ಈ ವಿಡಿಯೋಗಳ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅಷ್ಟೇ, ಇನ್ನೇನು ಕೇಳೋಕ್ಕಾಗಲ್ಲ. ಬೆಳಗ್ಗೆನೇ ಎದ್ದು ಗ್ಯಾಸ್ ಎಲ್ಲ ಪೂಜೆ ಮಾಡಿ
ಹೊಸದಲ್ವ ತಂದಿದ್ದು. ಫಸ್ಟ್ ಹಾಲು ಕಾಯಿಸೋಣ ಅಂದ್ಕೊಂಡಿದ್ದೆ. ಸೊ ನಮ್ಮ ಅತ್ತೆ ಬರೋದು ಸ್ವಲ್ಪ ಲೇಟ್ ಆಯಿತು, ಹಾಲು ತಂದಿರಲಿಲ್ಲ. ಅದಕ್ಕೆ ಇಡ್ಲಿ ಮಾಡಬೇಕಿತ್ತು. ಸೊ ಅದನ್ನೇ ಬೇಗ ಮಾಡಿ ಅವ್ರಿಗೆ ಕೊಟ್ಟು ಕಳಿಸ್ಬೇಕಲ್ಲ. ಅವ್ರು ಬೆಳಗ್ಗೆ 7 ಗಂಟೆ 7:30ಗೆಲ್ಲ ಹೊರಟೋಗ್ತಾರೆ. ಸೊ ಅವ್ರಿಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಬೇಗ ಮಾಡಿಬಿಟ್ಟೆ. ಇಡ್ಲಿನೂ ಚೆನ್ನಾಗಿ ಬಂದಿತ್ತು. ಮೆತ್ತಗೆ ಹಂಗೆ ಬಿಸಿ ಬಿಸಿದು ಪಾಪಕ್ಕೆ ತಿನ್ಸೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ. ಆದರೆ ಅವ್ನು ತಿನ್ನಲಿಲ್ಲ, ನಾನೇ ತಿಂತಾಯಿದ್ದೀನಿ. ಅಷ್ಟೊತ್ತಿಗೆ ನಮ್ಮ ಅತ್ತೆನೂ ಬಂದಿದ್ದರು ಹಾಲು ತೊಗೊಂಡು. ಅವರು ಊರೊಳಗಿರೋದು. ಸೊ ಹಾಲು ತಂದಿದ್ರು. ಅದನ್ನು ಕಾಯಿಸಿ ಎತ್ತಿಟ್ಟು ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ನಾನು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಅದಾದಮೇಲೆ ಪಾಪು ಎಲ್ಲ ಬಾಕ್ಸಿಗೆಲ್ಲ ಹಾಕಿ ಅವ್ನಿಗೂ ರೆಡಿ ಮಾಡಿ ಅವನನ್ನು ಸ್ಕೂಲಿಗೆ ಕಳಿಸಿ ಸ್ವಲ್ಪ ಬಿಸಿನೀರು ಅವ್ನಿಗೆ ಈ ಚಳಿಗಾಲ ಆಗಿರೋದ್ರಿಂದ ಬಿಸಿನೀರು ಇಟ್ಟಿರ್ತೀನಿ ಯಾವಾಗ್ಲೂ. ಬಾಟಲ್ಗೂ ಸಹ ಬಿಸಿನೀರೇ ಹಾಕ್ಕೊಟ್ಟು ಕಳಿಸ್ತೀನಿ. ಮನೆಯಲ್ಲೂ ಸಹ ಬಿಸಿನೀರೇ ಕುಡಿಯೋದು. ಅದಕ್ಕೋಸ್ಕರ ಜಾಸ್ತಿ ಬಿಸಿನೀರು ಇಡ್ತಾ ಇರ್ತೀವಿ. ಹೊಸ್ದಾಗಿ ತಂದಿರೋದು ಗ್ಯಾಸು. ಬರೀ ಇಡ್ಲಿ ಮಾಡಿದ್ದಷ್ಟೇ, ಅಷ್ಟಕ್ಕೆ ಎಲ್ಲ ಪುಡಿ ಉದುರೋಗ್ತಾ ಇದೆ ಕಬ್ಬಿಣದ್ದು. ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಹೊರಗಡೆ ಹೋಗಿದ್ದು ಅಮ್ಮನ ಜೊತೆ. ಹೊರಗಡೆ ಹೋಗೋದು ಅಂದರೆ ತುಂಬ ಇಷ್ಟ. ಅಲ್ಲಿ ಮೀನುಗಳು ಬೇರೆ ಇತ್ತಲ್ಲ, ಅದನ್ನು ನೋಡ್ಕೊಂಡು ಆಟಾಡ್ತಾ ಇದ್ದ. ಅಷ್ಟೊತ್ತಿಗೆ ಅಮ್ಮ ಏನೇನು ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಬಂದಿದ್ದರು. ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ 2 ಗಂಟೆ 3 ಗಂಟೆ ಆಗಿತ್ತು. ಸೊ ಅಮ್ಮನೂ ಹೊರಡ್ತೀನಿ ಅಂತ ಹೇಳ್ತಿದ್ರು. 4 ಗಂಟೆ ಅಷ್ಟೊತ್ತಿಗೆಲ್ಲ ಅವರು ಹೊರಟರು. ಅಷ್ಟೊತ್ತಿಗೆ ಚಿರು ಬರ್ತಿದ್ದಂಗೆ ಕೇಳ್ತಾ ಇದ್ದ, ಅಮ್ಮಮ್ಮ ಎಲ್ಲಿ ಬರ್ತಾನೆ ಕೇಳ್ತಿದ್ದ ಅವನು, ಅಮ್ಮಮ್ಮ ಇಲ್ವಾ ಅಂತ. ಊರಿಗೋಯ್ತು ಅಪ್ಪ ಅಂತ ಅಂದಿದ್ದಕ್ಕೆ ಬೇಜಾರು ಮಾಡ್ಕೊಂಡಿದ್ದ. ಆಮೇಲೆ ಬೆಳಗ್ಗೆ ನಾಗರ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಇದು ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕಾಗಿರೋ ಪೂಜೆ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳೋದಕ್ಕೆಲ್ಲ ಸ್ವಲ್ಪ ಲೇಟ್ ಆಯಿತು. ಅಮ್ಮನೂ ಇದರೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದರು. ಬೆಳಗ್ಗೆ ಪೂಜೆದೆಲ್ಲ ಪ್ರಮೋದ್ ನೋಡಿಕೊಂಡ್ರು. ನಾನು ಅಡುಗೆದು ಮಾತ್ರ ನಾನು ನೋಡ್ಕೊತಾ ಇದ್ದೆ. ಹೆಸರುಬೇಳೆ, ಕುಂಬಳಕಾಯಿ ಪಲ್ಯ, ಕಾಯಿ ರಸ, ಒತ್ತು ಶಾವಿಗೆ, ಸ್ವಲ್ಪ ರೈಸು ಮತ್ತು ಇದ್ಕಿದ ಬೇಳೆ ಸಾಂಬಾರು ಇಷ್ಟು ಮಾಡ್ತೀವಿ ಇದಕ್ಕೆ. ಮತ್ತು ರವೆ ಉಂಡೆನ ಮತ್ತೆ ಮಾಡ್ಕೊಂಬಂದಿದ್ರು. ಮತ್ತು ಮಿಕ್ಕಿದ ಅಡುಗೆ ಐಟಮ್ ಎಲ್ಲ ನಾನೇ ಮಾಡಿದ್ದೆ. ಪೂಜೆನೂ ಮುಗಿಸಿ ಹೊರಟ್ವಿ. ಅಲ್ಲಿ ಹುತ್ತದ ಹತ್ರ ಪೂಜೆ ಮಾಡ್ಕೊಂಬರೋಕ್ಕೆ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ನಮ್ಮ ಅಣ್ಣ ತಮ್ಮದಿರು ಅವರೆಲ್ಲ ಫಸ್ಟ್ ಪೂಜೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ನಾವು ಸ್ವಲ್ಪ ಲೇಟ್ ಆಯಿತು. ಅವ್ರು ಆ ಕಡೆ ಪೂಜೆ ಮಾಡ್ತಾಯಿದ್ದಾರೆ ಇನ್ನೊಂದು ಕಲ್ಲಿಗೆ. ಸೊ ನಾವಿಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಗೆ ಹೋಗೋಣ ಅಂತ ಇಲ್ಲಿ ಪೂಜೆ ಮುಗಿಸ್ತಾ ಇದ್ವಿ, ನಾನು, ಪಾಪು ಮತ್ತು ನಮ್ಮ ಅತ್ತೆ ಎಲ್ಲರೂ. ಇದನ್ನು ನಾಗಪ್ಪ ಮಾಡೋರು ನಾವು ಮಾತ್ರ ಇರಬೇಕು. ಅಂದರೆ ಗರಡಪ್ಪನವ್ರ ಒಕ್ಕಲು ಅಂತ ಇರ್ತಾರೆ. ಸೊ ಅವರು ಈ ಪ್ರಸಾದನೇ ಆಗಲಿ ಈ ಪೂಜೆಗೆ ಆಗಲಿ ಅವ್ರು ಬರೋದು ಇಲ್ಲ. ಮತ್ತು ಅವ್ರು ಈ ಹಬ್ಬದ ಟೈಮಲ್ಲಿ ನಮ್ಮ ಮನೆಗೆ ಬರಲ್ಲ. ಹಾಗಾಗಿ ಮನೆ ಪೂರ್ತಿ ಮಾಡ್ಕೊಂಡಿದ್ದು ಅಷ್ಟೇ, ಯಾರನ್ನೂ ಕರೆದಿರಲಿಲ್ಲ. ಬಟ್ ಎಲ್ಲ ನಮ್ಮ ಅಣ್ಣ ತಮ್ಮದಿರು ಎಲ್ಲರ ಮನೇಲೂ ಮಾಡ್ತೀವಿ. ಸೊ ಹಾಗಾಗಿ ಯಾರ ಮನೆಗೆ ಯಾರೂ ಬರಲ್ಲ. ಎಲ್ಲ ಅವ್ರವ್ರ ಮನೇಲಿ ಅವ್ರವ್ರು ಪೂಜೆ ಮಾಡ್ಕೊಂಡಿರ್ತಾರಲ್ಲ. ಸೊ ಅವ್ರ ಊರೊಳಗೆಲ್ಲ ಕರೆದಿರ್ತಾರೆ. ನಾವು ಊರಿಂದ ಆಚೆ ಅಲ್ವ ಇರೋದು, ಸ್ವಲ್ಪ ತೋಟದಲ್ಲಿ. ಮತ್ತು ಬೆಳಗ್ಗೆಗೆ ಇಕ್ಕಿದ ಬೇಳೆ ಸಾರಿಗೆ ರೊಟ್ಟಿ ಮಾಡಿ ಚಟ್ನಿನೂ ಮಾಡಿದ್ದೆ. ರೈಸು ಮತ್ತು ಶಾವಿಗೆ ಸಹ ಇತ್ತು, ಅದು ಸ್ವಲ್ಪ. ಮತ್ತು ರೊಟ್ಟಿನೂ ತಿನ್ನೋಣ ಅಂತ ರೊಟ್ಟಿ ಹಾಕಿದ್ದೆ ಬಿಸಿದು. ಈ ರೊಟ್ಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. 1 ಕಪ್ ಗೋಧಿ ಹಸಿಟ್ಟು 1 ಕಪ್ ಅಕ್ಕಿ ಹಸಿಟ್ಟು ಹಾಕ್ಬಿಟ್ಟು ಮಾಡೋದು. ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಚಪಾತಿಗಿನ್ನ ಇದೇ ಥರ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ. ಸೊ ಅದಕ್ಕೆ ವಾರಕ್ಕೊಂದು ಸಲ ಈ ಥರ ಮಾಡ್ತೀವಿ ಮನೇಲಿ. ಹಾಗೆ ಚಿರುಗೆ ವರ್ಕ್ಶೀಟ್ ಎಲ್ಲ ಕೊಟ್ಟು ಕಳಿಸಿದ್ರು. ಸೊ ಅದನ್ನು ಹೋಮ್ ವರ್ಕಲ್ಲಿ ಕಾಪಿ ಮಾಡಿ ಬರೆಸಿ ಕಳಿಸಿ ಮಕ್ಕಳಿಗೆ ಅಂತ. ಸೊ ಅದನ್ನೆಲ್ಲ ಬರ್ಕೊಟ್ಟಿದ್ದೆ. ಅವನು ಪ್ರಾಕ್ಟೀಸ್ ಮಾಡ್ತಾಯಿದ್ದ ಸಂಜೆ 6 ಗಂಟೆ ಅಷ್ಟೊತ್ತಲ್ಲಿ. ಅವನಿಗೆ ಬರ್ಸೋದೇ ಒಂದು ದೊಡ್ಡ ಟಾಸ್ಕು. ಬರೆಯೋದು ಬರೀತಾನೆ, ಕ್ಲೀನಾಗಿ ಯೋಚನೆ ಮಾಡಿ ಬರೆಯಲ್ಲ. ಅದನ್ನು ಹೇಳ್ಕೊಡ್ತಾ ಇರಬೇಕು. ಅದಾದಮೇಲೆ ನಮ್ಮ ಮನೆ ಪಕ್ಕದಲ್ಲೇ ಕುಂಬಳ ಗಿಡ ಹಾಕಿದ್ದೆ. ಕುಂಬಳಕಾಯಿ ಬಿಟ್ಟಿತ್ತು. ಸೊ ಫಸ್ಟ್ ಕುಂಬಳಕಾಯಿನ ನಾನು ದೇವಸ್ಥಾನಕ್ಕೆ ಕೊಡೋಣ ಅಂದ್ಕೊಂಡು ಬೇಡ್ಕೊಂಡಿದ್ದೆ. ಅದೊಂದೇ ಬಿಟ್ಟಿತ್ತು. ಸೊ ದೇವಸ್ಥಾನಕ್ಕೂ ಕೊಟ್ಟಿದ್ದೀನಿ ಕಿತ್ಕೊಂಡೋಗಿ. ಮತ್ತು ನಮ್ಮ ಅತ್ತೆ ಪರಂಗಿ ಹಣ್ಣು ತಂದಿದ್ರು. ಚಿರುಗೆ ಕಟ್ ಮಾಡಿಕೊಟ್ಟು ಅವನು ತಿಂದಿದ್ದ. ಪಾಪಂಗೆ ಸ್ವಲ್ಪನೇ ತಿನ್ಸೋಣ ಅಂತ ತಿನ್ನಿಸ್ತಾ ಇದ್ದೆ ಅವನಿಗೂ.
ಸ್ವೀಟಾಗಿರುತ್ತಲ್ಲ ತಿಂತಾನೆ, ಉಷ್ಣ ಶೀತ ಏನಾಗಲ್ಲ ಅಂದ್ಬಿಟ್ಟು ಇದೊಂದು ಹಣ್ಣನ್ನ ನಾನು ತಿನ್ನಿಸ್ತೀನಿ, ಪರಂಗಿ ಹಣ್ಣು. ಅವನು ಸಹ ಇಷ್ಟಪಟ್ಟು ತಿಂತಾನೆ. ಮತ್ತು ನೈಟ್ಗೆ ಇದ್ಕಿದ ಬೇಳೆ ಸಾರಿತ್ತು, ಅದಕ್ಕೆ ಸ್ವಲ್ಪ ರೈಸ್ ಮಾಡಿದ್ದೆ, ಬಿಸಿ ರೈಸು ಮತ್ತು ಮೊಸರು ಉಪ್ಪಿನಕಾಯಿ. ಅದಾದಮೇಲೆ ನೈಟೆಲ್ಲ ಸ್ವಲ್ಪ ಪಾಪು ನಿದ್ದೆ ಮಾಡಿರಲಿಲ್ಲ, ಜಾಸ್ತಿ ಕೆಮ್ತಾ ಇದ್ದ. ಸೊ ಅದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ರೆ ಎಕ್ಸ್ರೇ ಮಾಡಿಸಿದ್ರು. ಸೊ ಕಫ ಜಾಸ್ತಿ ಆಗಿದೆ ಅಂದ್ಬಿಟ್ಟು ನೆಬ್ಸಲೇಷನ್ ಕೊಟ್ಟಿದ್ರು, ಒಂದಿನ ಇರ್ರಿ ಅಂತ ಹೇಳಿದರು. ಸೊ ಅದಕ್ಕೆ ಇದ್ದು ನೆಬ್ಲೈಸೇಷನ್ ಕೊಡಿಸಿ ಒಂದು 2 ಇಂಜೆಕ್ಷನ್ ಹಾಕಿದ್ರು. ಡ್ರಿಪ್ಸ್ ನೈಟೆಲ್ಲ ನಿದ್ದೆ ಇರಲಿಲ್ಲ, ಎದ್ದಿದ್ದ ಅವನು ಡ್ರಿಪ್ಸ್ ಹಾಕಿದ್ದಕ್ಕೆ ಅಳ್ತಾ ಇದ್ದ. ಬೆಳಗ್ಗೆ ಮಲಿಕೊಂಡಿದ್ದಾನೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್.